ಮಾವಿನಕಾಯಿ ಡೇಟ್ ಮಾಡೋಣ ಅಂತ ಇದೀನಿ. ಯಾಕೆ ಎಷ್ಟು ದೊಡ್ಡ ಹೆಲ್ಪ್ ಮಾಡಿದ್ರಿ ನಿಮ್ಗೆ? ಏನ್ ಮೇಡಮ್ ಏನ್ ಸ್ಪೆಷಲ್ ಇವತ್ತು ಇಷ್ಟೊಂದು ವೆರೈಟಿ ಅಡಿಗೆ ಮಾಡಿದೀರಾ? ಇವತ್ತು ಫುಲ್ ಮಾವಿನಕಾಯಿ ಡೇಟ್ ಮಾಡೋಣ ಅಂತ ಇದೀನಿ. ಯಾಕೆ ಅಂತ ಕೇಳಿ. ಯಾಕೆ ಮೇಡಮ್? ಯಾಕೆ ಅಂದ್ರೆ ಮಾವಿನಕಾಯಿ ಸೀಸನ್ ಬೇರೆ, ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ. ಮಾವಿನಕಾಯಿ ಪಕ್ಕದ ಮನೆಯವ್ರು ಕೊಟ್ರು. ಆ ಮಾವಿನಕಾಯಿ ನೋಡಿದ ತಕ್ಷಣ ನಂಗೆ ಬಾಯಲ್ಲಿ ಫುಲ್ ನೀರೇ ಬಂದ್ಬಿಡ್ತು. ತಲೆಯಲ್ಲಿ ಒಂದು 6-7 ಐಟಮ್ ಬಂತು. ಸೊ ಯಾವ್ದು ಮಾಡ್ಲಿ ಯಾವ್ದು ಬಿಡ್ಲಿ ಅಂತ ಗೊತ್ತೇ ಆಗ್ಲಿಲ್ಲ. ಬಿಕಾಸ್ ಮಾವಿನಕಾಯಿ ಅಂದ್ರೆ ನಂಗೆ ಮೊದ್ಲೇ ಇಷ್ಟ ಅಲ್ವಾ. ಹಂಗಾಗಿ ಎಲ್ಲಾನು ಮಾಡಿದ್ರೆ ಆಯ್ತು. ಫಸ್ಟ್ ಟೈಮ್ ಇಷ್ಟೊಂದು ಐಟಮ್ ಒಂದೇ ಸಲ ತಿನ್ನೋಣ ಅಂತ ಬೇರೆ ಅನಿಸ್ತು. ಮಾವಿನಕಾಯಿದು ಎಸ್ಪೆಷಲಿ ಮಾಡೇ ಬೀಳೋಣ ಅಂತ ಹೇಳಿ ಮಾಡಿದೆ. ಒಂದೆಲ್ಲ ಅಡ್ಗೆ ಆಯ್ತು. ಒಂಥರ ತೃಪ್ತಿ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಐಟಮ್ ಫಸ್ಟ್ ಟೈಮ್ ನಾನೇ ಮಾಡಿ ನಾನೇ ತಿಂತಾ ಇದೀನಲ್ಲ ಅಂತ ಗೊತ್ತಾ. ಸೊ ಈ ಸತಿ ಇದ್ರ ಜೊತೆಗೆ ಒಂದೊಂದು ಸ್ಟೋರಿ ಇದೆ. ಅದು ಕೋಇನ್ಸಿಡೆನ್ಸ್ ಆಗಿ ಎಲ್ಲಾನು ಕಂಬೈನ್ ಆಗಿದೆ. ಏನ್ ಗೊತ್ತಾ ಅಭಿ? ಸೊ ನಾನು ನಮ್ಮ ಅಜ್ಜಿ ಫೋನ್ ಮಾಡಿದ್ನಾ, ಅವರು ಹೇಳ್ದೆ ಈ ತರ ನಾನು ಮಾವಿನಕಾಯಿದು ಏನಾದ್ರು ಒಂಚೂರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದೀನಿ ಅಂತ. ಹೌದಾ ಸರಿ ಆಯ್ತು, ಹಂಗಾದ್ರೆ ಮಾವಿನಕಾಯಿ ಚಟ್ನಿ ಪ್ರತಿ ಸಲ ಮಾಡ್ದಂಗ್ ನೀ ಮಾಡ್ಬೇಡ, ನಾನು ಏನೋ ಒಂದು ಟಿಪ್ಸ್ ಕೊಡ್ತೀನಿ ಆತರ ಮಾಡು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅವ್ರ ಹತ್ರ ಕೇಳ್ಕೊಂಡೆ. ಈ ಸತಿ ಟ್ರೈ ಮಾಡ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಅದು ಮಸ್ತಾಗಿ ಬಂದಿದೆ. ಅದ್ರ ಜೊತೆಗೆ ನಾನು ಚಿತ್ರಾನ್ನ ಕೂಡ ಕಲಿಸ್ತಿದ್ದೀನಿ. ಚಿತ್ರಾನ್ನಕ್ಕೆ ಫಸ್ಟ್ ಒಂಚೂರು ಉಪ್ಪು ಹಾಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ಒಂದ್ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೆ ನಾನು. ಮತ್ತೆ ಶೇಂಗಾ, ಗೋಡಂಬಿ, ಉದ್ದಿನಬೇಳೆ, ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನ ಸೆಪರೇಟ್ ಆಗಿ ಹುರ್ಕೊಂಡಿದ್ದೀನಿ. ಅದನ್ನು ಹಾಕೊಂಡ್ಬಿಡ್ತೀನಿ. ಈಗ ಒಗ್ಗರಣೆನೂ ಹಾಕೊಂಡ್ಬಿಡ್ತೀನಿ. ನಾರ್ಮಲ್ ಚಿತ್ರಾನ್ನಕ್ಕೂ ಮಾವಿನಕಾಯಿ ಚಿತ್ರಾನ್ನಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ನಿಮಗೆ ಯಾವ್ದು ಇಷ್ಟ ಅಭಿ? ಮಾವಿನಕಾಯಿ ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನ? ಮಾವಿನಕಾಯಿ ಚಿತ್ರಾನ್ನ ಇಷ್ಟ. ಸ್ವಲ್ಪ ಹುಳಿ ಹುಳಿ ಬರುತ್ತಲ್ಲ. ಸರಿ ಆಯ್ತು. ಈಗ ಎರಡನೇ ಸ್ಟೋರಿ ಹೇಳ ನಾನು. ಹೇಳಿ. ಎರಡನೇ ಸ್ಟೋರಿ ಏನಂತ ಹೇಳಿದ್ರೆ, ಈ ಮಾವಿನಕಾಯಿ ತೊಕ್ಕು ಇದು ಎಸ್ಪೆಷಲಿ ಉಡುಪಿ ಸೈಡ್ ಜಾಸ್ತಿ ಮಾಡ್ತಾರೆ ಆಯ್ತಾ. ಸೊ ನನ್ನ ನೇಬರಿಗೆ ಕಾಲ್ ಮಾಡಿದ್ದೆ ನಾನು. ಅವಳಿಗೆ ಈ ತರ ಹೇಳ್ದೆ, ಯೂಟ್ಯೂಬ್ ಚಾನೆಲ್ ಎಲ್ಲ ಸ್ಟಾರ್ಟ್ ಮಾಡಿದೀನಿ, ನೆಕ್ಸ್ಟ್ ಏನ್ ಮಾಡ್ತೀಯ ಅಂತ ಕೇಳಿದಾಗ ಈ ತರ ಮಾವಿನಕಾಯಿ ರೆಸಿಪಿ ನೋಡ್ತಾ ಇದೀನಿ, ಏನಾದ್ರು ಮಾಡೋಣ ಅಂತ ಇದೀನಿ ಅಂತ ಅಂದೆ. ಅದಕ್ಕೆ ಅವಳು ಮಾವಿನಕಾಯಿ ತೊಕ್ಕು ಮಾಡ, ನೀ ಎಂತದ ಇಲ್ಲಿದು ಸ್ಪೆಷಲ್ ಮಾಡೋದಿಲ್ವನಾ ಅಂತ ಕೇಳಿದ್ದು. ಸರಿ ಆಯ್ತು ಅಂತ ಹೇಳಿ ಅವಳಿಗೆ ಕೇಳಿ ಹೇಗೆ ಮಾಡೋದು ಅಂತೆಲ್ಲ ಕೇಳ್ಕೊಂಡು ಮಾವಿನಕಾಯಿ ತೊಕ್ಕು ಮಾಡ್ದೆ. ಅದು ಚೆನ್ನಾಗ್ ಬಂದಿದೆ ಆಕ್ಚುಲಿ. ಫುಲ್ ಒಂಥರ ಡಿಫ್ರೆಂಟ್ ಟೇಸ್ಟ್. ನಾನು ಯಾವತ್ತೂ ಟೇಸ್ಟ್ ಮಾಡಿರ್ಲಿಲ್ಲ, ಬಟ್ ಚೆನ್ನಾಗ್ ಬಂದಿದೆ. ಕೊತ್ತಂಬರಿ ಸೊಪ್ಪು ನಾನು ಚಿತ್ರಾನ್ನದ್ದು ಒಗ್ಗರಣೆ ಹಾಕಿರ್ಲಿಲ್ಲ, ಹಂಗಾಗಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೋಣ ಅಂತ ಇದೀನಿ. ಅಭಿ ನಂಗೊಂದು ಹೆಲ್ಪ್, ಈ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ತಗೊಳ್ಕೊಡ್ತೀರಾ ಪ್ಲೀಸ್? ಥ್ಯಾಂಕ್ ಯು. ಇಷ್ಟು ದೊಡ್ಡ ಹೆಲ್ಪ್ ಮಾಡಿದ್ರಿ ನಿಮ್ಗೆ. ಸರಿ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಇವಾಗ. ಇನ್ನೊಂದು ದೊಡ್ಡ ಸ್ಟೋರಿ ಇದೆ ಅಭಿ. ಏನಂತ ಹೇಳಿದ್ರೆ, ಈ ಮಾವಿನಕಾಯಿ ಮಜ್ಜಿಗೆ ಒಗ್ಗರಣೆ ಅದು ಇಲ್ಲಿದೆ ಆಯ್ತಾ. ಅದ್ ನಾನು ಆಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಅದು ಏನಪ್ಪಾ ಅಂತ ಹೇಳಿದ್ರೆ, ನನ್ನ ನಾದ್ನಿ ಒಂದ್ ಫಂಕ್ಷನ್ಗೆ ಹೋಗಿದ್ಲಂತೆ. ಅಲ್ಲಿ ಮಾವಿನಕಾಯಿ ಒಗ್ಗರಣೆ ಅದು ಸರ್ವ್ ಮಾಡಿದ್ದಾರೆ ಊಟಕ್ಕೆ ಅಂತ ಫಂಕ್ಷನ್ಗೆ ಹೋದಾಗ. ಸೊ ಅಲ್ಲಿ ಏನಾಗಿದೆ, ಅವಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅವಳಿಗೂ ಅಷ್ಟೇ, ನನಗೆ ಒಂದ್ ಸ್ವಲ್ಪ ಮಾವಿನಕಾಯಿ ತುಂಬಾ ಇಷ್ಟ ಆಯ್ತಾ, ತಗೋ ಹೋಗಿ ಅಲ್ಲಿ ಕೇಳ್ಕೊಂಡು ನನಗೆ ಹೇಳಿದ್ಲು, ಈ ತರ ಇದೆ ರೆಸಿಪಿ, ಟ್ರೈ ಮಾಡು ಚೆನ್ನಾಗಿದೆ ಅಂತ ಹೇಳಿದ್ಲು. ಅಂಡ್ ಅವಳು ಒಂದು ಸೀಕ್ರೆಟ್ ಟಿಪ್ಸ್ ಕೂಡ ಹೇಳಿದಾಳೆ. ನಾನು ಅದ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಇವಾಗ ಹೇಳಲ್ಲ. ಸೊ ಅದನ್ನು ಟ್ರೈ ಮಾಡಿದೆ. ಅದು ಏನೋ ಒಂದ್ ಐಟಮ್ ಹೋಗಿ ಇಷ್ಟೊಂದು ಐಟಮ್ ಎಲ್ಲ ಆಯ್ತು. ಸೊ ಇಷ್ಟೊಂದು ಎಲ್ಲ ಐಟಮ್ ಆದ್ಮೇಲೆ ಪ್ಲೇಟಲ್ಲಿ ತಿನ್ನಕ್ಕಾಗತ್ತಾ? ಇಲ್ಲ. ಸೊ ಅಲ್ಲೇ ಒಂಚೂರು ಪಕ್ಕದಲ್ಲಿ ಬಾಳೆದೆಲೆ ಇತ್ತು. ಬಾಳೆ ಗಿಡ ಇತ್ತು. ಬಾಳೆದೆಲೆಯನ್ನು ತಗೊಂಡ್ಬಂದೆ. ಅದ್ರಲ್ಲೇ ಚೆನ್ನಾಗಿ ಊಟ ಮಾಡ್ಬೇಕು ಇವತ್ತು, ತೃಪ್ತಿಯಿಂದ ಊಟ ಮಾಡ್ಬೇಕು ಅಂತ. ಸೊ ನಾನು ಮಾವಿನಕಾಯಿ ಡೇಟ್ ಅಂದೆ ಅಲ್ವಾ. ಸೊ ಇವಾಗ ಏನೇನ್ ಮಾಡಿದೀನಿ ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಮಾವಿನಕಾಯಿ ಉಪ್ಪಿನಕಾಯಿ. ಇದು ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ, ನನ್ನ ಆಲ್ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಆಕ್ಚುಲಿ.
ಆ್ಯಂಡ್ ಮಾವಿನಕಾಯಿ ಚಟ್ನಿ. ಅಜ್ಜಿ ಹೇಳಿದ ಮಾವಿನಕಾಯಿ ಚಟ್ನಿ ಆಕ್ಚುಲಿ. ನೆಕ್ಸ್ಟ್ ಮಾವಿನಕಾಯಿ ತೊಕ್ಕು. ಇದು ಅನ್ನದ ಜೊತೆಗೆ ಬಟ್ ಸ್ಟಿಲ್ ಹಾಕೊಂತ ಇದೀನಿ. ಆ್ಯಂಡ್ ಮಾವಿನಕಾಯಿ ಗೊಜ್ಜು. ಇದು ಅಷ್ಟೇ ಅನ್ನದ ಜೊತೆಗೇನೆ ಬಟ್ ಸ್ಟಿಲ್ ನಾನು ಹಾಕೊಂತ ಇದ್ದೀನಿ. ನೆಕ್ಸ್ಟ್ ಮಾವಿನಕಾಯಿ ಚಿತ್ರಾನ್ನ. ಆಹಾ, ಇದು ಯಾರು ಬಿಡಕ್ಕಾಗುತ್ತಾ? ಮಾವಿನಕಾಯಿ ಸೀಸನ್ ಬಂದ್ರೆ ಸಾಕು, ಮಾವಿನಕಾಯಿ ಚಿತ್ರಾನ್ನ ಯಾವಾಗ ತಿಂತೀವಪ್ಪ ಅನ್ಸ್ಬಿಡುತ್ತೆ. ಓಕೆ, ಇದ್ರ ಜೊತೆಗೆ ಮಾವಿನಕಾಯಿ ತಂಬುಳಿ ಮತ್ತೆ ಮಾವಿನಕಾಯಿ ಒಗ್ಗರಣೆ ಇದೆ, ಅದನ್ನ ಆಮೇಲೆ ಹಾಕೊಂತೀನಿ ಚಿತ್ರಾನ್ನ ಎಲ್ಲ ತಿಂದಾದ್ಮೇಲೆ. ಇಷ್ಟೆಲ್ಲ ನೋಡಿದ್ಮೇಲೆ ಫುಲ್ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ರಿ ಅನ್ಸುತ್ತೆ ಅಲ್ವಾ? ಇದು ಹೇಗ್ ಮಾಡಿದೆ ನಾನು ಅಂತ ಕಾಯ್ಲೇಬೇಕು. ಬಿಕಾಸ್ ಮಾವಿನಕಾಯಿ ಅಂದ್ರೆ ಸುಮ್ಮನೆನಾ, ಬಾಯಲ್ಲಿ ನೀರೇ ಬರ್ಸುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಏನ್ ಗೊತ್ತಾ, ಇದಿಷ್ಟು ಅಡುಗೆನ ನೀಟಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರಿ ಅಂದ್ರೆ ನೀವು ಕೂಡ 1 hour ಅಲ್ಲಿ 7 ರೆಸಿಪೀಸ್ ಮಾಡ್ಬೋದು. ಸೊ ಎಕ್ಸ್ಪ್ಲನೇಷನ್ ಸಾಕು, ಹೇಗ್ ಮಾಡ್ದೆ ಅಂತ ಹೇಳ್ತೀನಿ ನೋಡಿ. ಇವಾಗ ಮಾಡ್ತಾ ಇರೋದು ದಿಢೀರ್ ಉಪ್ಪಿನಕಾಯಿ ಅಂತ. ಸೊ ಇದಕ್ಕೆ ನಾನು ಒಂದು ತೋತಾಪುರಿಯಲ್ಲಿ ಅರ್ಧ ತೋತಾಪುರಿ ತಗೊಂಡಿದ್ದೀನಿ, ಅದನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇವಾಗ ಬಾಣ್ಲಿಲಿ ಒಂದು ಸಣ್ಣ ಚಮಚದಷ್ಟು ಮೆಂತೆಕಾಳು, 2 ಸಣ್ಣ ಚಮಚದಷ್ಟು ಸಾಸಿವೆ ಮತ್ತು 2 ಚಮಚದಷ್ಟು ಜೀರಿಗೆ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಚಟ್ಪಟ ಅನ್ನೋ ತರ ಹುರಿಬೇಕು. ಮತ್ತೆ ಅದನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಬಾಣ್ಲಿಲಿ 2 ಸ್ಪೂನ್ ಅಷ್ಟು ಎಣ್ಣೆ, 1 ಸಣ್ಣ ಸ್ಪೂನಲ್ಲಿ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಳ್ತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಹೇಳಬೇಕು, ಆವಾಗಲೇ ಚಂದ ಅಲ್ವಾ ಒಗ್ಗರಣೆ. ಸೊ ಇವಾಗ ಒಂದು ಬೌಲ್ನಲ್ಲಿ ಹೆಚ್ಕೊಂಡಿರುವಂತಹ ಮಾವಿನಕಾಯಿ ತಗೊಂಡಿದ್ದೀನಿ. ಅದಕ್ಕೊಂದು ಅರ್ಧ ಚಮಚ ಖಾರ ಪುಡಿ ಹಾಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದವ್ರು ಖಾರ ಪುಡಿ ಜಾಸ್ತಿನೂ ಹಾಕೊಳ್ಬೋದು. ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. 1/4 ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ನಾವು ಮಿಕ್ಸಿ ಗ್ರೈಂಡ್ ಮಾಡಿದ್ವಲ್ಲ ಆ ಪೌಡ್ರ್ ಸಹ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಸಹ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿವಾಗ ಒಂದು ಚಿಟಿಕೆ ಅಷ್ಟು ಹಿಂಗು ಕೂಡ ಆಡ್ ಮಾಡ್ತಾ ಇದ್ದೀನಿ. ಹಿಂಗಿದ್ರೇನೆ ಅಲ್ವಾ ಫುಲ್ ಟೇಸ್ಟ್ ಚೆನ್ನಾಗಾಗೋದು. ಸೊ ಇದು ಇವಾಗ ಮತ್ತೆ ಕೈ ಆಡ್ಕೊಂಡು ದಿಢೀರ್ ಉಪ್ಪಿನಕಾಯಿ ರೆಡಿ. ಸೊ ನನ್ನ ಸೆಕೆಂಡ್ ರೆಸಿಪಿ ಬಂದ್ಬಿಟ್ಟು ಮಾವಿನಕಾಯಿ ಚಟ್ನಿ. ಇದಕ್ಕೆ ಒಂದು ಅರ್ಧ ತೋತಾಪುರಿ ಮಾವಿನಕಾಯಿನ ತುರ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಮಾವಿನಕಾಯಿ, ಅದಕ್ಕೆ 1 ಸಣ್ಣ ಚಮಚದಲ್ಲಿ ಮೆಂತೆಕಾಳು, ಇದು ನೆನೆಸಿಟ್ಕೊಂಡಿದ್ದೀನಿ. ಮತ್ತೆ 1 ಸಣ್ಣ ಚಮಚದಲ್ಲಿ ಉದ್ದಿನಬೇಳೆ, 1 ಸಣ್ಣ ಚಮಚದಲ್ಲಿ ಕಡಲೆಬೇಳೆ, ಇದಿಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಅರಿಶಿನ, 1 ಚಮಚ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಇದು ಸಹ ಒಂದು ಸ್ವಲ್ಪ ತರಿಯಾಗಿರ್ಲಿ, ಚೆನ್ನಾಗಿರುತ್ತೆ ಟೇಸ್ಟ್. ಒಗ್ಗರಣೆ ಹಾಕೊಂಡ್ಬಿಡೋಣ. ಇವಾಗ 1 ಸ್ಪೂನ್ ಅಷ್ಟು ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಚಟಪಟ ಅಂತ ಇದೆ. ಸೊ ಇವಾಗ ಕರಿಬೇವು ಹಾಕೊಂಡ್ಬಿಡೋಣ. ಇವಾಗ 1 ಸ್ಪೂನ್ ಅಷ್ಟು ಕಡಲೆಬೇಳೆ, ಇದು ಕೂಡ ನೆನೆಸಿರೋದೇ ಹಾಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮಾವಿನಕಾಯಿದೆಲ್ಲ, ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡೋಣ. ಸೊ ನಾನು ಬಿಗಿನಿಂಗಲ್ಲೇ ಹೇಳಿದೆ ಮಾವಿನಕಾಯಿ ಚಟ್ನಿ ನಮ್ಮ ಅಜ್ಜಿ ಹೇಳಿರೋದು ಅಂತ. ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ನಾನು ಮುಂಚೆ ಎಲ್ಲ ಕೊಬ್ಬರಿ ಹಾಕೊಳ್ತಾ ಇದ್ದೆ, ಮಾವಿನಕಾಯಿ ತುರಿದಿದ್ದು ಜೊತೆಗೆ ಮಿಕ್ಸಿಯಲ್ಲಿ ಕೊಬ್ಬರಿ ಹಾಕೊಳ್ತಾ ಇದ್ದೆ. ಬಟ್ ಈ ಸತಿ ನಮ್ಮ ಅಜ್ಜಿ ಕೊಬ್ಬರಿ ಹಾಕೊಂಬೇಡ, ಇದ್ರ ಬದಲು ಉದ್ದಿನಬೇಳೆ ಹಾಕೋ ಮತ್ತೆ ಈ ಮೆಂತೆಕಾಳು ಹಾಕೋ, ಚೆನ್ನಾಗಿರುತ್ತೆ ಅಂತ ಅಂದ್ರು.
ಸೊ ಅವ್ರು ಹೇಳ್ದಂಗೆ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ. ಸೊ ನನ್ನ ನೆಕ್ಸ್ಟ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ. ಸೊ ಇದಕ್ಕೆ ನಾನು ತಗೊಂಡಿರೋದು 6 ಹಸಿಮೆಣಸಿನ್ಕಾಯಿ, 1-2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇದಿಷ್ಟನ್ನು ನಾನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಸದ್ಯಕ್ಕೆ 1 ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿನ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಫುಲ್ ನೈಸಾಗಿ ಬೇಡ. ಇವಾಗ ಒಗ್ಗರಣೆಗೆ ಬಾಣಲಿಲಿ 5 ಸ್ಪೂನಷ್ಟು ಎಣ್ಣೆ, 2 ಸಣ್ಣ ಸ್ಪೂನಲ್ಲಿ ಸಾಸಿವೆ, 2 ಸಣ್ಣ ಸ್ಪೂನಲ್ಲಿ ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವು ಹೇಗೆ ಸಿಡಿತಾ ಇದೆ ನೋಡಿ. ಇದಕ್ಕಿವಾಗ ಹೆಚ್ಕೊಂಡಿರೋಂಥ ಈರುಳ್ಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೈ ಆಡ್ಕೊಂಡು ಈ ಮಿಕ್ಸಿಲಿ ಗ್ರೈಂಡ್ ಮಾಡಿದ್ನಲ್ವಾ, ಆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ. ಇದನ್ನ ಇವಾಗ ಕೈ ಆಡ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ. ಸೊ ನಾನು ಇನ್ ದ ಬಿಗಿನಿಂಗ್ ಹೇಳಿದೆ, ನಾನೇನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ. ಅದು ಏನಪ್ಪ ಅಂತ ಹೇಳಿದ್ರೆ, ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಯಾವತ್ತೂ ಯೂಶಲಿ ಹಾಗೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ತಿದ್ದೆ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಿರ್ಲಿಲ್ಲ. ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಈ ಥರ ಗ್ರೈಂಡ್ ಮಾಡಿ ಹಾಕಿದ್ರೇ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಮಾಡಿ ನೀವು ಕೂಡ. ಇದಕ್ಕಿವಾಗ 1/2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅನ್ನದ ಜೊತೆಗೆ ಜಾಸ್ತಿ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ರೆ ಸಾಕು, ಬಿಕಾಸ್ ಅದು ಈರುಳ್ಳಿ ಎಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಸೊ ಇವಾಗ ಒಗ್ಗರಣೆ ಏನೋ ಆಯಿತು. ಒಂದು ಅರ್ಧದಲ್ಲಿ 1/4 ಭಾಗ ಅಷ್ಟು ತೋತಾಪುರಿ ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಆ್ಯಡ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಕೈ ಆಡೋದೇನು ಬೇಡ. 2-3 ನಿಮಿಷ ಕೈ ಆಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು. ಬಿಕಾಸ್ ಅದು ಹುಳಿ ಅಂಶ ಒಂದು ಸ್ವಲ್ಪ ಇರಲಿ. ಮಾವಿನಕಾಯಿ ಚಿತ್ರಾನ್ನ ಅಂದರೆ ಒಂದು ಸ್ವಲ್ಪ ಹುಳಿ ಇರಬೇಕಲ್ವ, ಇಲ್ಲಾಂದರೆ ಅದು ಟೇಸ್ಟೇ ಗೊತ್ತಾಗಲ್ಲ ನಮಗೆ ಅದೇನು ಅಂತ. ಸೊ ಇದು ಇವಾಗ ರೆಡಿ ಆಗಿದೆ. ಸೊ ಮಾವಿನಕಾಯಿ ಚಿತ್ರಾನ್ನದ ಒಗ್ಗರಣೆ ಈಸ್ ರೆಡಿ. ಸೊ ನನ್ನ 4th ರೆಸಿಪಿ ಮಾವಿನಕಾಯಿ ತೊಕ್ಕು. ಇದಕ್ಕಿವಾಗ ಒಂದು ಬಾಣಲಿಲಿ 1 ಸಣ್ಣ ಸ್ಪೂನಲ್ಲಿ ಮೆಂತೆಕಾಳು, 2 ಸಣ್ಣ ಸ್ಪೂನಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಇದು ಇವಾಗ ಒಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಆಗಲಿ, ಅಲ್ಲಿ ತನಕ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಸೊ ನನ್ನ ಈ 7 ರೆಸಿಪೀಸ್ನಲ್ಲಿ ಮೋಸ್ಟ್ ಈಸಿಯೆಸ್ಟ್ ರೆಸಿಪಿ ಅಂತ ನನಗೆ ಅನಿಸಿತ್ತು ಮಾವಿನಕಾಯಿ ತೊಕ್ಕು. ವಿದಿನ್ ಒಂದು 5 ಮಿನಿಟ್ಸಲ್ಲಿ ಇದು ರೆಡಿ ಆಯಿತು. ಆ್ಯಂಡ್ ಈಸಿಯೆಸ್ಟ್ ಅಂತಲೂ ನಂಗೆ ಅನ್ನಿಸ್ತು. ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸಾಸಿವೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಮಿಕ್ಸಿ ಮಾಡ್ಕೊಂಬೇಡ. ಒಂದು ಅರ್ಧ ಮಾವಿನಕಾಯಿನ ಈ ಥರ ತುರ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಒಗ್ಗರಣೆಗೆ 3 ಸ್ಪೂನಷ್ಟು ಎಣ್ಣೆ, 1 ಸಣ್ಣ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕರಿಬೇವು ಹಾಕ್ಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಇಂಗು, 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ಖಾರ ಪುಡಿ, 1/2 ಸ್ಪೂನಷ್ಟು ಖಾರ ಪುಡಿ, 1/2 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೆಂತೆಕಾಳು ಮತ್ತು ಸಾಸಿವೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕೈ ಆಡ್ಕೊಂಡು ತುರಿದಿರೋ ಅಂಥ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಮಾವಿನಕಾಯಿ ತೊಕ್ಕುವಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ, ಸ್ವೀಟ್, ಖಾರ ಮತ್ತು ಉಪ್ಪು 3 ಕೂಡ ಚೆನ್ನಾಗಿ ಹಾಕಿರಬೇಕು. ಆವಾಗಲೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಕೈ ಆಡ್ಕೊಂಬೇಡ. ನೋಡಿ ಅದ್ರದ್ದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ, ಫುಲ್ ಗಟ್ಟಿ ಆಗ್ತಾ ಇದೆ ಇದು. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ತಂಬುಳಿ, ಮಾವಿನಕಾಯಿ ಒಗ್ಗರಣೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಹೇಗಾಗಿದೆ ಅಂತ ಹೇಳಿ ರಿವ್ಯೂ ಕೊಡೋಣ ಅಂತಲೂ ಇದ್ದೀನಿ. ಈ ರೆಸಿಪೀಸ್ ನಿಮಗೂ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಾಯಿತು ಅಂತ ಹೇಳಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಇದಕ್ಕೋಸ್ಕರನೇ ನನ್ನ ಗಂಡನ ಹತ್ರ ನಾನು ಎಷ್ಟೊಂದ್ಸಲಿ ಬೈಸ್ಕೊಂಡಿದ್ದೀನಿ. ಸ್ಪೆಷಲ್ ಥ್ಯಾಂಕ್ಸ್ ಈ ತರ ಒಳ್ಳೆ ರೆಸಿಪಿ ಹೇಳಿದಕ್ಕೆ ನನಗೆ.